ಪ್ರೇಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ್ಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ 11ನೇ ಅಧ್ಯಾಯ 6ನೇ ವಚನ. ಈ ವಚನ ಈ ರೀತಿಯಾಗಿ ಹೇಳುತ್ತೆ: ಆದರೆ ನಂಬಿಕೆಯಿಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ. ಹಾಲೆಲೂಯಾ. ಪ್ರಿಯರೇ, ಈ ದಿನದಲ್ಲಿ ನೀವು ಯಾವುದಾದರೂ ಒಂದು ವಿಚಾರವಾಗಿ ದೇವರ ಬಳಿ ನೀವು ಪ್ರಾರ್ಥನೆ ಮಾಡ್ತಾ ಇರುವುದಾದರೆ ಆ ಒಂದು ಕಾರ್ಯದಲ್ಲಿ ನೀವು ನಂಬುವುದು ತುಂಬಾ ಅವಶ್ಯವಾಗಿದೆ. ಯಾಕೆಂದರೆ ಕೆಲವೊಂದು ಸಾರಿ ನಾವು ಎಷ್ಟೋ ಪ್ರಾರ್ಥನೆ ಮಾಡಿದಾಗ್ಯೂ ಪ್ರಾರ್ಥನೆ ಮಾಡಿರ್ತೇವೆ, ಆದ್ರೂ ಸಹ ಎಷ್ಟೋ ಒಂದು ಸಮಯಗಳಲ್ಲಿ ನಾವು ಅಪನಂಬಿಕೆಯಲ್ಲಿ ಜೀವನ ಮಾಡ್ತಾ ಇರ್ತೇವೆ. ಕೆಲವೊಂದು ಸಾರಿ ನಂಬಿಕೆಯಿಂದ ಮಾತನಾಡ್ತೇವೆ, ಕೆಲವೊಂದು ಸಾರಿ ಅಪನಂಬಿಕೆಯಿಂದ ನಾವು ಮಾತನಾಡುತ್ತೇವೆ. ಅಂದ್ರೆ ನಾವು ಪೂರ್ಣವಾಗಿ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ, ಅಂದ್ರೆ ಇಲ್ಲಿ ದೇವರ ಬಳಿಗೆ ಬರುವವನು ಏನ್ ಮಾಡ್ಬೇಕೆಂಬುದಾಗಿ ಹೇಳ್ತಿದೆ ಅಂತ ನೋಡುವಾಗ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನ ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಲೆಲೂಯಾ. ನಾವು ನಂಬುವುದಾದರೆ, ನಂಬಿಕೆಯಿಂದ ಮಾತನಾಡುವುದಾದರೆ, ನಿಜವಾಗಿ ಯೇಸು ಸ್ವಾಮಿ ನನಗೆ ಕಾರ್ಯವನ್ನ ಮಾಡೇ ಮಾಡುತ್ತಾರೆ ಎಂಬುವಂತ ಒಂದು ದೊಡ್ಡ ನಂಬಿಕೆಯಲ್ಲಿ ನಾವು ಆತನ ಬಳಿ ಬರುವಾಗ ಖಂಡಿತವಾಗಿಯೂ ಆತನು ನಮಗೆ ಬೇಕಾಗಿರುವಂತ ಪ್ರತಿಫಲವನ್ನ ಆತನು ಕೊಡುವ ಆತನಾಗಿದ್ದಾನೆ. ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ, ಅಸಾಧ್ಯ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ನೋಡ್ರಿ, ಇದೇ ಒಂದು ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತೇವೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂಬುದಾಗಿ. ಹಾಲೆಲೂಯಾ. ಅಂದ್ರೆ ನಾವು ಕಾಣದೇ ಇರುವಂತದ್ದನ್ನ, ಯಾವುದೋ ಒಂದು ಕಾರ್ಯದ ಕುರಿತಾಗಿ ನಾವು ದೇವರ ಬಳಿ ಪ್ರಾರ್ಥನೆ ಮಾಡ್ತಿದ್ದೇವೆ, ದೇವರೇ ಇದು ನಮ್ಮ ಜೀವಿತದಲ್ಲಿ ಆಗಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಆ ಒಂದು ಕಾರ್ಯದಲ್ಲಿ ನಾವು ನಂಬಿಕೆ ಇಡುವುದು ಅದು ತುಂಬಾ ಅವಶ್ಯವಾಗಿದೆ. ನಾವು ದೇವರ ಬಳಿ ಬರುವಾಗ ಕಾಣದೇ ಇರುವುದನ್ನ ಖಂಡಿತವಾಗಿಯೂ ದೇವರು ನನ್ನ ಜೀವಿತದಲ್ಲಿ ಮಾಡುತ್ತಾರೆ ಎಂಬುದಾಗಿ ನಾವು ಹೃದಯದಿಂದ ನಂಬಿ, ಬಾಯಿಂದ ಅರಿಕೆ ಮಾಡಿ, ನಂಬಿಕೆಯಲ್ಲಿ ನಾವು ವಿಶ್ವಾಸದಿಂದ ಮುಂದೆ ಹೋಗುವುದಾದರೆ ಆತನು ಖಂಡಿತವಾಗಿ ನಮಗೆ ಪ್ರತಿಫಲವನ್ನ ಆತನು ಕೊಡುವ ಆತನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ನಡೆಯುವ ಹಾಗೆ ದೇವರು ಸಹಾಯ ಮಾಡಲಿ. ನಾವು ಕಾಣದೇ ಇರುವಂತದ್ದನ್ನ ನಂಬಿಕೆಯಿಂದ ನಾವು ಪಡೆದುಕೊಳ್ಳುವಂತ ಕೃಪೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ದೇವರೇ ಅಪ್ಪ, ನಿಮಗೆ ಸ್ತೋತ್ರವಾಗ್ಲಿ ಸ್ವಾಮಿ. ಹೌದು ದೇವರೇ ಅಪ್ಪ, ಈ ವಾಕ್ಯದ ಮೂಲಕ ದೇವರೇ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಂಬಿಕೆಯೋ ದೇವರೇ ಏಸಯ್ಯ ಅಪ್ಪ, ನಾವು ನಿರೀಕ್ಷಿಸುವ ವಿಚಾರಗಳಲ್ಲಿ ಅಪ್ಪ, ವಿಷಯಗಳಲ್ಲಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದೇ ಇರುವಂತದ್ದನ್ನಪ್ಪ ನಿಜವೆಂದು ತಿಳುಕೊಳ್ಳುವುದು ಎಂಬುದೇ ಆಗಿದೆ ಎಂಬುದಾಗಿ ಹೇಳಿದ್ದೀರಪ್ಪ. ಸ್ತೋತ್ರವಾಗ್ಲಿ. ಹೌದು ಸ್ವಾಮಿ ದೇವರೇ, ನಂಬಿಕೆ ಇಲ್ಲದೆ ನಿಮ್ಮನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಅಪ್ಪ ನಿಮ್ಮ ಬಳಿ ಬರುವಾಗ ಸ್ವಾಮಿ, ಹೌದು ದೇವ್ರೆ, ನೀವು ನಮ್ಮ ಜೀವಿತಗಳಲ್ಲಿ ಅಪ್ಪ ಪ್ರತಿಫಲವನ್ನ ಕೊಡುತ್ತೀರಿ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಲ್ಲಪ್ಪ. ಸ್ತೋತ್ರವಾಗ್ಲಿ ದೇವ್ರೆ. ಯಾರೆಲ್ಲ ಈ ದಿನದಲ್ಲಿ ಸ್ವಾಮಿ ಅಪ್ಪ ಯಾವ ಒಂದು ವಿಚಾರಗಳ ಕುರಿತಾಗಿ ದೇವ್ರೆ ಅಪ್ಪ ಪ್ರಾರ್ಥನೆ ಮಾಡ್ತಾ ಇದ್ರು, ನಿರೀಕ್ಷೆ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಅವ್ರ ಹೃದಯದ ಆಸೆಗಳನ್ನ ಈಡೇರಿಸಿ ನೀವು ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವ್ರೆ ಅಪ್ಪ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರವಾಗ್ಲಿ. ನಜರೇತಿನ ಯೇಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಪ್ರೇಸ್ ದಿ ಲಾರ್ಡ್.